ಎಜಿ ನ್ಯೂಸ್ಗೆ ಸ್ವಾಗತ. ಪಶ್ಚಿಮ ಘಟ್ಟದಲ್ಲಿ ಬೀಳುತ್ತಿರುವ ಧಾರಾಕಾರ ಮಳೆಯಿಂದ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ನದಿ, ಗಲ್ಲಿ ಮತ್ತು ಮಠಗಲ್ಲಿ ಬಡಾವಣೆಗಳು ಹಿರಣ್ಯಕೇಶಿ ನದಿಯ ನೀರು ಮನೆಗಳಿಗೆ ನುಗ್ಗಿ ಸಂಪೂರ್ಣ ಜಲಾವೃತ ಆಗಿರುವ ಹಿನ್ನೆಲೆ ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪ್ರವಾಹ ಪ್ರದೇಶಕ್ಕೆ ಮತ್ತು ಕಾಳಜಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿರಾಶ್ರಿತರ ಪ್ರದೇಶದ ಜನರ ಸಮಸ್ಯೆಗಳನ್ನು ಪರಿಶೀಲಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಹಿರಣ್ಯಕೇಶಿ ನದಿಯಲ್ಲಿ ಇರುವಂತಹ ಕಸವನ್ನ ಸ್ವಚ್ಛಗೊಳಿಸಿದ್ರೆ ಅದರಿಂದ ನದಿಗೆ ಪ್ರವಾಹ ಬರೋದನ್ನ ತಡೆಯಬಹುದು ಅಂತ ಸಾರ್ವಜನಿಕರು ಮತ್ತು ಕಾಂಗ್ರೆಸ್ ಮುಖಂಡ ಅವಿನಾಶ್ ನಲ್ವಡೆ ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿದ್ದಾರೆ. ಸಂಕೇಶ್ವರ ಪಟ್ಟಣದಲ್ಲಿ ನಾವು ಎಲ್ಲಿ ಪ್ರವಾಹ ಬಂದಿದೆ ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ನಾವು ಸಾಕಷ್ಟು ಸಮಸ್ಯೆಗಳಿವೆ, ಅದನ್ನು ನಾವು ಬೇಗನೆ ಸ್ಪಂದಿಸ್ತೀವಿ ಅಂತ ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಜೊತೆಗೆ ಹೇಳಿದ್ದೀನಿ. ಮತ್ತು ಎಲ್ಲ ಈ ಕ್ಷೇತ್ರದ ಜನರಿಗೆ ಕೂಡ ಯಾವುದೂ ಭಯ ಪಡುವಂಥ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತೇನೆ. ಆದಷ್ಟು ಬೇಗ ನಾವು ಯಾವುದೇ ಸಮಸ್ಯೆಗಳಿದ್ರೂ ಎಲ್ಲ ಅಧಿಕಾರಿ ಜೊತೆ ತಹಶೀಲ್ದಾರ್ ಮೇಡಮ್ ಆಯಿತು, ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲ ಕಾಳಜಿ ಕೇಂದ್ರಗಳಲ್ಲಿ. ಸೊ ಎಲ್ಲ ಭೇಟಿಯಾಗಿ ನೋಡ್ತಾ ಬಂದಿದ್ದೀವಿ ನಾವು. ಸೊ ಇನ್ನೂ ಏನಾದರೆ ಕೆಲಸಗಳಾಗಬೇಕು ಪೆಂಡಿಂಗ್ ಇವೆ, ಅವನ್ನೆಲ್ಲ ನಾವು ಮೀಟಿಂಗ್ ತೊಗೊಂಡು ಎಲ್ಲ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀವಿ. ಯಾವೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ ಮೇಡಮ್? ಈಗ ಸದ್ಯಕ್ಕೆ ಅಲ್ಲಿ ಉರ್ದು ಸ್ಕೂಲಲ್ಲಿ ಜನರು ಕೂಡ ನೆಲೆಸಿದ್ದಾರೆ ಗಂಜಿ ಕೇಂದ್ರದಲ್ಲಿ. ಅದನ್ನ ವೀಕ್ಷಣೆ ಮಾಡಿ ಅವ್ರಿಗೆಲ್ಲ ಕೇಳಿದ್ವಿ, ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ರಿಹ್ಯಾಬಿಲಿಟೇಷನ್ಸ್ ಹೊಸ ಮನೆಗಳು ಬೇಕಂತ ಮನವಿ ಮಾಡಿದ್ದಾರೆ ನಮ್ಮ ಮುಂದೆ. ಸೊ ಅದನ್ನ ಮೀಟಿಂಗ್ ತೊಗೊಂಡು ನಾವು ಅದನ್ನು ಬೇಗನೆ ಮಾಡ್ತೀವಿ ಅಂತ ಹೇಳಿಕೆ ಬಯಸ್ತೀವಿ. ಮೇಡಮ್, ಇದು ಪ್ರವಾಹಕ್ಕೆ ಸಂಬಂಧಪಟ್ಟಂಗೆ ರೀ ಆಗಲೇ ಅವಿನಾಶನ್ ಅವ್ರು ಹೇಳಿದ್ರಲ್ಲ, ಅದು ನದಿ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಆತಂದ್ರೆ ರೀ ಇಷ್ಟೆಲ್ಲ ಕಾರ್ಯಾಚರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಮೇಡಮ್. ಅದಕ್ಕೆ ನೀವು ಏನು ಹೇಳ್ತೀರಿ? ಅದು ಕ್ಲೀನ್ ಮಾಡಬೇಕು, ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಇಲ್ಲೀಗಲ್ ಆಗುತ್ತೆ. ನಾವು ಸಿಲ್ಟನ್ನು ಕ್ಲೀನ್ ಮಾಡಿದರೆ ಅದು ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದ್ದರೆ ನಾವು ಖಂಡಿತವಾಗಿ ಅದನ್ನು ಮಾಡ್ತೀವಿ ಅಂತ. ನಾವು ನದಿ ಒಳಗಿಂದ ಉಸುಕು ತೆಗಿತೀವಂದ್ರೆ ಅದು ಕನ್ಸಿಡರ್ ಮಾಡಿದ್ರೆ ಅಷ್ಟೇ ಇನ್ಲೀಗಲ್ ಆಗ್ತದೆ ಮೇಡಮ್. ಬಟ್ ನಾವು ನದಿ ಕ್ಲೀನ್ ಮಾಡ್ತೀವಿ ಅಂತ ಮಾಡಿದ್ರೆ ಅದು ಆಗ್ತದೆ ಮೇಡಮ್. ಅದನ್ನು ನಾವು ಖಂಡಿತವಾಗಿ ಪೂರ್ತಿ ನೀರು ಹೌದು, ಅದೊಂದು ಅವರಿಗೆ ರೋಡ್ ಕನೆಕ್ಟಿವಿಟಿ ಬೇಕಂತೆ. ಸೊ ಅದನ್ನು ಕೂಡ ತಂದೆಯವ್ರ ಜೊತೆ PWD ಡಿಪಾರ್ಟ್ಮೆಂಟ್ ಸಹಾಯವಾದಷ್ಟು ನಾವು ಮಾಡ್ತೀವಿ. ರೋಡ್ ಕನೆಕ್ಟಿವಿಟಿ ಆದ್ರೆ ಬಿ ಮೇಡಮ್ ಈಗ ಮಳೆಗಾಲದಾಗ ಮಾಡಕ್ಕೆ ಬರಂಗಿಲ್ಲ. ಅದೇ ಸ್ವಲ್ಪ ಪ್ರವಾಹ ಸ್ವಲ್ಪ ಕಡಿಮೆ ಆದ್ಮೇಲೆ ಸ್ವಲ್ಪ ಅವಾಗ ನಾವು ಕೆಲಸ. ಯಾಕಂದ್ರೆ ಮೊನ್ನೆ ಲಿಂಗಾಯತ ಸಮಾಜ ಒಂದು ದಹನ ಮಾಡಿದ್ದಾರೆ, ದಫನ್ ಮಾಡೋದು ಐತಿ. ಇನ್ನಿ ಕೆಲಸ ರೋಡ್ ಆಗಲಿ ಯಾವುದೇ ಆಗಲಿ ನಾವು ಖಂಡಿತವಾಗಿ ಮಾಡ್ತೀವಿ. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಅವಿನಾಶ್ ನಲ್ವಡೆ, ಸುಭಾಷ್ ಕಾಸರಕರ್, ಶಂಕರ್ ಭೋಸಲೆ ಮತ್ತು ಹುಕ್ಕೇರಿ ತಹಶೀಲ್ದಾರ್ ಮಂಜುಳಾ ನಾಯ್ಕ, ಕೆಇಬಿ ಅಧಿಕಾರಿ ಮಗದುಮ ಸಂಕೇಶ್ವರ, ನಗರದ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ, ತಲಾಟಿ NR ಪಾಟೀಲ್, ಸಿಪಿಐ ಶಿವಶರಣ ಆವಾಜಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.